ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕುಮಾರ್ ಬಂಗಾರಪ್ಪ ವರ್ಸಸ್ BY ವಿಜೇಂದ್ರ. ಒಬ್ರು ಬಿಜೆಪಿ ಮಾಜಿ MLA, ಮತ್ತೊಬ್ರು ಬಿಜೆಪಿ ರಾಜ್ಯಾಧ್ಯಕ್ಷ. ಒಬ್ರು ಮಾಜಿ ಸಿಎಂ ಬಂಗಾರಪ್ಪ ಪುತ್ರ, ಮತ್ತೊಬ್ರು ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ವಿಜೇಂದ್ರ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಕುಮಾರ್ ಬಂಗಾರಪ್ಪಗೆ 61 ವರ್ಷ, ವಿಜೇಂದ್ರಗೆ 49 ವರ್ಷ. ವಯಸ್ಸಲ್ಲಿ ಕುಮಾರ್ ಬಂಗಾರಪ್ಪ 12 ವರ್ಷ ದೊಡ್ಡವರು. ಶಿಕ್ಷಣ, ಕುಮಾರ್ ಬಂಗಾರಪ್ಪ BA ಪದವಿ ಪಡೆದಿದ್ದಾರೆ, ವಿಜೇಂದ್ರ LLB ಪದವಿ ಪಡೆದಿದ್ದಾರೆ. ಇಬ್ರು ಡಿಗ್ರಿವರೆಗೆ ಓದಿದ್ದಾರೆ. ಕ್ಷೇತ್ರ ಮತ್ತು ಜಿಲ್ಲೆ, ಕುಮಾರ್ ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಸೊರಬ ಕ್ಷೇತ್ರದವರು, ವಿಜೇಂದ್ರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕ್ಷೇತ್ರದವರು. ಸೋಲು ಗೆಲುವಿನ ಅಂತರ. 2023ರ ಸೊರಬ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಬರೋಬ್ಬರಿ 44,262 ವೋಟ್ಗಳಿಂದ ಸೋತಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 33.32% ಜನ ಮಾತ್ರ ಕುಮಾರ್ ಬಂಗಾರಪ್ಪಗೆ ವೋಟ್ ಹಾಕಿದ್ರು. ಮತ್ತೊಂದ್ ಕಡೆ 2023ರ ಶಿಕಾರಿಪುರ ವಿಧಾನಸಭೆ ಚುನಾವಣೆಯಲ್ಲಿ ವಿಜೇಂದ್ರ 11,008 ವೋಟ್ಗಳಿಂದ ಜಯಬೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 49.07% ಜನ ವಿಜೇಂದ್ರಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಚುನಾವಣಾ ಅನುಭವ. ಕುಮಾರ್ ಬಂಗಾರಪ್ಪ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA ಮತ್ತು 1 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 3 ಬಾರಿ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ವಿಜೇಂದ್ರ 2023ರಿಂದ ಚುನಾವಣಾ ರಾಜಕೀಯದಲ್ಲಿದ್ದು 1 ಬಾರಿ MLA ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್. ಕುಮಾರ್ ಬಂಗಾರಪ್ಪ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ವಿಜೇಂದ್ರ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ಲಂಚ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದ ಕೇಸ್ಗಳಾಗಿವೆ. ಪತ್ನಿ ಮತ್ತು ಕುಟುಂಬ. ಕುಮಾರ್ ಬಂಗಾರಪ್ಪ ಪತ್ನಿ ಹೆಸರು ವಿದ್ಯುಲತಾ. ಇವರಿಗೆ ಲಾವಣ್ಯ ಮತ್ತು ಅರ್ಜುನ್ ಎಂಬ ಮಕ್ಕಳಿದ್ದಾರೆ. ವಿಜೇಂದ್ರ ಪತ್ನಿ ಹೆಸರು ಪ್ರೇಮ. ಇವರಿಗೆ BV ಝಾನ್ಸಿ ಮತ್ತು BV ಮೈತ್ರಿ ಎಂಬ ಮಕ್ಕಳಿದ್ದಾರೆ. ಮನೆ. ಕುಮಾರ್ ಬಂಗಾರಪ್ಪ ಬಳಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಒಂದು ಮನೆ ಇದೆ. ಇದರ ಬೆಲೆ ಬರೋಬ್ಬರಿ 33 ಕೋಟಿ. ವಿಜೇಂದ್ರ ಕುಟುಂಬದ ಬಳಿ ಶಿವಮೊಗ್ಗದಲ್ಲಿ 6 ಮತ್ತು ಬೆಂಗಳೂರಿನಲ್ಲಿ 1 ಸೇರಿ ಒಟ್ಟು 7 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 30 ಕೋಟಿ. ಹೆಚ್ಚು ಮನೆಗಳಿರೋದು ವಿಜೇಂದ್ರ ಕುಟುಂಬದ ಬಳಿಯಾದ್ರೂ ದುಬಾರಿ ಮನೆ ಇರೋದು ಕುಮಾರ್ ಬಂಗಾರಪ್ಪ ಬಳಿ. ಚಿನ್ನ, ಬೆಳ್ಳಿ, ವಜ್ರ. ಕುಮಾರ್ ಬಂಗಾರಪ್ಪ ಮತ್ತು ಪತ್ನಿ ಬಳಿ 210 ಗ್ರಾಂ ಚಿನ್ನ ಮತ್ತು 4.5 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 15 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜೇಂದ್ರ ಕುಟುಂಬದ ಬಳಿ ಬರೋಬ್ಬರಿ 3.5 kg ಚಿನ್ನ, 22 kg ಬೆಳ್ಳಿ ಮತ್ತು ಒಂದಷ್ಟು ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.29 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಚಿನ್ನಾಭರಣಗಳ ವಿಚಾರದಲ್ಲಿ ವಿಜೇಂದ್ರ ಮುಂದಿದ್ದಾರೆ. ವಾಹನ. ಕುಮಾರ್ ಬಂಗಾರಪ್ಪ ಬಳಿ ಆಡಿ Q5, ಫಾರ್ಚುನರ್ ಸಿಗ್ಮಾ 4 ಮತ್ತು ಜೀಪ್ ಗ್ರ್ಯಾಂಡ್ ಕೆರೋಕಿ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 1.70 ಕೋಟಿ. ವಿಜೇಂದ್ರ ಕುಟುಂಬದ ಬಳಿ ಹಳೆ ಟ್ರ್ಯಾಕ್ಟರ್ ಮತ್ತು ಟ್ರೈಲರ್ ಇದೆ. ಇದರ ಮೌಲ್ಯ 1.25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ. ಕೃಷಿ ಜಮೀನು. ಕುಮಾರ್ ಬಂಗಾರಪ್ಪ ಕುಟುಂಬ ಸೊರಬ ತಾಲೂಕಿನಲ್ಲಿ 8 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 68 ಲಕ್ಷ. ವಿಜೇಂದ್ರ ಕುಟುಂಬ ಶಿಕಾರಿಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಬರೋಬ್ಬರಿ 43 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 4.21 ಕೋಟಿ. ಹೆಚ್ಚು ಜಮೀನು ಇರೋದು ವಿಜೇಂದ್ರ ಕುಟುಂಬದ ಬಳಿ. ಕೃಷಿಯೇತರ ಸೈಟು. ಕುಮಾರ್ ಬಂಗಾರಪ್ಪ ಬಳಿ 1 ಕೃಷಿಯೇತರ ಸೈಟ್ ಇದೆ. ಇದರ ಮೌಲ್ಯ 24 ಲಕ್ಷ. ವಿಜೇಂದ್ರ ಕುಟುಂಬದ ಬಳಿ 9 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 35 ಕೋಟಿ. ಈ ವಿಚಾರದಲ್ಲಿ ವಿಜೇಂದ್ರ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಕುಮಾರ್ ಬಂಗಾರಪ್ಪ ಬಳಿ ಬೆಂಗಳೂರಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ.
ಇದರ ಮೌಲ್ಯ ಬರೋಬ್ಬರಿ 28 ಕೋಟಿ. ವಿಜಯೇಂದ್ರ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಕುಮಾರ್ ಬಂಗಾರಪ್ಪ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 57 ಲಕ್ಷ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ವಿಜಯೇಂದ್ರ ಕುಟುಂಬ ಬರೋಬ್ಬರಿ 30 ಕೋಟಿಯಷ್ಟು ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಕುಮಾರ್ ಬಂಗಾರಪ್ಪ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 65 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯೇಂದ್ರ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 126 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ವಿಜಯೇಂದ್ರ ಕುಟುಂಬವೇ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಕುಮಾರ್ ಬಂಗಾರಪ್ಪ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. ಬರೋಬ್ಬರಿ 33 ಕೋಟಿ ಮೌಲ್ಯದ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ವಿಜಯೇಂದ್ರ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 35 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಕುಮಾರ್ ಬಂಗಾರಪ್ಪ ಕುಟುಂಬ 1 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ವಿಜಯೇಂದ್ರ ಕುಟುಂಬ 35 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಹೆಚ್ಚು ಸಾಲ ಬಾಕಿ ಇರೋದು ವಿಜಯೇಂದ್ರ ಕುಟುಂಬದ್ದು. ಆದಾಯ. ಕುಮಾರ್ ಬಂಗಾರಪ್ಪರ ವಾರ್ಷಿಕ ಆದಾಯ 21.06 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 1.75 ಲಕ್ಷ. ದಿನಕ್ಕೆ 5,800 ಆಗುತ್ತೆ. ವಿಜಯೇಂದ್ರರ ವಾರ್ಷಿಕ ಆದಾಯ ಬರೋಬ್ಬರಿ 1.25 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 10.5 ಲಕ್ಷ. ದಿನಕ್ಕೆ 34,000 ಆಗುತ್ತೆ. ಹೆಚ್ಚು ಆದಾಯ ಪಡಿತಿರೋದು ವಿಜಯೇಂದ್ರ. ಪತ್ನಿಯ ಆದಾಯ. ಕುಮಾರ್ ಬಂಗಾರಪ್ಪ ಪತ್ನಿ ವಿದ್ಯುಲತಾರ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ವಿಜಯೇಂದ್ರರ ಪತ್ನಿ ಪ್ರೇಮಾರ ವಾರ್ಷಿಕ ಆದಾಯ 30.88 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 2.57 ಲಕ್ಷ. ದಿನಕ್ಕೆ 8,500 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ಕುಮಾರ್ ಬಂಗಾರಪ್ಪ ಈಡಿಗ ಸಮುದಾಯದವರು. ವಿಜಯೇಂದ್ರ ಲಿಂಗಾಯತ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಾದ ಕುಮಾರ್ ಬಂಗಾರಪ್ಪ ಮತ್ತು BY ವಿಜಯೇಂದ್ರ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ವಿಜಯೇಂದ್ರ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.